SSLCಯಲ್ಲಿ ತೃತೀಯ ಭಾಷೆಗೆ ಅಂಕಗಳನ್ನ ಕಟ್ ಮಾಡಿ ಗ್ರೇಡ್ ಅನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಇದನ್ನ ಮರುಪರಿಶೀಲನೆ ಮಾಡಿ ಅಂತೇಳಿ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಇದಕ್ಕೆ ಕರವೇ ಸಿಡಿದೆದ್ದಿದೆ. ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ತಾ ಇದೆ. ನೀವು ಗಮನಿಸ್ತಾ ಇದೆಯಾ, ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡ ಸಾರಥ್ಯದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಅಂದ್ರೆ ಈ ಕೂಡಲೇ ರಾಜ್ಯಪಾಲರು ಸರ್ಕಾರಕ್ಕೆ ಬರೆದಿರುವ ಪತ್ರವನ್ನ ವಾಪಸ್ ತೆಗೆದುಕೊಳ್ಳಬೇಕು, ತೆಗೆದುಕೊಳ್ಳದೆ ಹೋದ್ರೆ ನಾವು ಇನ್ನೂ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತೇಳಿ ಒಂದು ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ತೃತೀಯ ಭಾಷೆಯಲ್ಲಿ ಹಿಂದಿ ಪ್ರಮುಖವಾಗಿದೆ, ಹಿಂದಿಯನ್ನ ವಾಪಸ್ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯಪಾಲರು ಇದನ್ನ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಅಂತೇಳಿ ಒಂದಿಷ್ಟು ಕೆರಳಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಈಗ ನಮ್ಮ ಜೊತೆಲಿ ಕರವೇ ನಾರಾಯಣಗೌಡರು ಕೂಡ ಅವ್ರನ್ನ ಮಾತಾಡಿಸ್ತೀನಿ. ಅವ್ರನ್ನ ಸರ್, ಈಗ ಸರ್ಕಾರ ಈಗ ತೃತೀಯ ಭಾಷೆಯ ಅಂಕಗಳನ್ನ ಕಟ್ ಮಾಡಿ ಗ್ರೇಡ್ ಕೊಡುವಂತ ಒಂದು ವ್ಯವಸ್ಥೆಗೆ ಮುಂದಾಗಿತ್ತು. ಈಗ ರಾಜ್ಯಪಾಲರು ಪತ್ರ ಬರೆದಿರುವಂತದ್ದು, ನೀವು ಕೂಡ ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದೀರಾ, ಏನ್ ಹೇಳ್ತೀರ? ನೋಡಿ, ತ್ರಿಭಾಷಾ ಸೂತ್ರದ ಗ್ರೇಡಿಂಗ್ ಅನ್ನ ರಾಜ್ಯ ಸರ್ಕಾರ ಮಾಡಿದೆ. ನಾವ್ಯಾರು ಕಲಿಯುವ ಮಕ್ಕಳಿಗೆ ಹಿಂದಿ ಕಲಿಬೇಡಿ ಅಂತ ಹೇಳ್ತಾ ಇಲ್ಲ. ಹಿಂದಿಗಿದ್ದಂತ ಅಂಕವನ್ನ ಮಾತ್ರ ವಾಪಸ್ ತಗೊಂಡಿದ್ದಾರೆ. ಹೀಗಿರುವಾಗ ರಾಜ್ಯ ಸರ್ಕಾರದ ತೀರ್ಮಾನವನ್ನ ರಾಜ್ಯಪಾಲರು ಪ್ರಶ್ನೆ ಮಾಡುವ ರೀತಿಯಲ್ಲಿ ಪತ್ರ ಬರೆದು ಪರಿಶೀಲನೆ ಮಾಡಲಿ ಅಂತ ಹೇಳಲಿಕ್ಕೆ ಈ ರಾಜ್ಯಪಾಲರು, ಕರ್ನಾಟಕದ ರಾಜ್ಯಪಾಲರು ಏನು ಹಿಂದಿ ಸಾಮ್ರಾಜ್ಯಶಾಹಿಗಳ ಏಜೆಂಟ್ರ ಈ ರಾಜ್ಯಪಾಲರು? ಕರ್ನಾಟಕದ ಧ್ವನಿಯಾಗಿ ಕರ್ನಾಟಕದ ಮಕ್ಕಳ ಭವಿಷ್ಯದ ಬದುಕಿಗೆ ಮಾತಾಡಬೇಕಾದಂತ ಕರ್ನಾಟಕದ ರಾಜ್ಯಪಾಲರು ಹಿಂದಿ ಸಾಮ್ರಾಜ್ಯಶಾಹಿಗಳ ಪರವಾಗಿ ನಿಂತ್ಕೋತಾರೆ ಅನ್ನೋದಾದ್ರೆ, ಒಂದು ಕ್ಷಣ ಕರ್ನಾಟಕದ ರಾಜ್ಯಪಾಲರು ನಮ್ಮ ಕರ್ನಾಟಕದಲ್ಲಿ ಇರಬಾರ್ದು, ಕೇಂದ್ರ ತಕ್ಷಣ ಅವ್ರನ್ನ ವಾಪಸ್ ತಗೋಬೇಕು, ಕರೆಸ್ಕೋಬೇಕು ಅನ್ನುವ ಆಗ್ರಹ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಬಿಜೆಪಿ ನಾಯಕರು ಇರ್ಬೋದು, ಯಾವುದೇ ರಾಷ್ಟ್ರೀಯ ನಾಯಕರು ಇರ್ಬೋದು, ನಮ್ಮ ಕನ್ನಡ ರಾಷ್ಟ್ರ ಭಾಷೆ ಕನ್ನಡ, ನಮ್ಮ ನಾಡಿನ ರಾಷ್ಟ್ರ ಭಾಷೆ ಕನ್ನಡ. ಆ ಕನ್ನಡದ ಮೇಲೆ ಯಾವುದೋ ಉತ್ತರ ಭಾರತದ ಹಿಂದಿಯನ್ನ ಬಲವಂತವಾಗಿ ಹೇರಿಕೆ ಮಾಡಿದ್ರೆ ಅದನ್ನ ಕನ್ನಡಿಗರು ಸಹಿಸೋದಿಲ್ಲ. ಭಾರತ ಅನ್ನುವ ಭಾರಿ ಭಾಷೆಗಳ ಸಂಸ್ಕೃತಿಯ ಆಚಾರ ವಿಚಾರಗಳ ಪ್ರಭುತ್ವವೇ ಭಾರತವೇ ಹೊರತು ಒಂದು ಹಿಂದಿ ಭಾರತ ಅಲ್ಲ. ಒಂದು ಹಿಂದಿ ಭಾರತವನ್ನ ಮಾಡ್ಲಿಕ್ಕೆ ನಮ್ಮ ಬಿಜೆಪಿ ನಾಯಕರು ಹೊರಟ್ರೆ, ಇಲ್ಲ ರಾಷ್ಟ್ರೀಯ ನಾಯಕರು ಹೊರಟ್ರೆ ಭಾರತದ ಐಕ್ಯತೆಗೆ ಧಕ್ಕೆ ಬರುತ್ತೆ, ಭಾರತದ ಒಕ್ಕೂಟ ಛಿದ್ರವಾಗುತ್ತೆ. ಅಂತ ಭಾರತವನ್ನ ನೀವು ಛಿದ್ರ ಮಾಡೋದಾದ್ರೆ ನಮಗೆ ಹೇಳ್ತಿರಲ್ಲ ದೇಶದ್ರೋಹಿಗಳು ಅಂತ. ಯಾರು ಅಖಂಡವಾದ ಭಾರತವನ್ನ ಒಡೆಯಲಿಕ್ಕೆ ನಿಂತಿದ್ದೀರಲ್ಲ ಹಿಂದಿ ಹೆಸರಿನಲ್ಲಿ, ನೀವು ನಿಜವಾದ ದೇಶದ್ರೋಹಿಗಳು. ನೀವು ಭಾರತ ಒಡಿಬೇಡಿ. ಭವ್ಯ ಭಾರತದ ಕನಸು ಕಟ್ಟಿರೋರು ನಾವು ಕನ್ನಡಿಗರು. ಅಂತ ಭಾರತವನ್ನು ಉಳಿಸ್ಕೋಬೇಕು ಅಂದ್ರೆ ಭಾರತದೊಳಗಡೆ ಎಲ್ಲ ಭಾಷೆಗಳನ್ನ ಸರಿಸಮನವಾಗಿ ನೋಡುವಂಥದ್ದು ಆಗ್ಬೇಕು ಹೊರತು ಹಿಂದಿ ಭಾರತವನ್ನ ಮಾಡ್ಲಿಕ್ಕೆ ಹೊರಟ್ರೆ ಭಾರತ ಒಕ್ಕೂಟ ಉಳಿಯಲ್ಲ ಅನ್ನುವ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಕರವೇ ಇವತ್ತು ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್, ಈಗ ರಾಜ್ಯಪಾಲರಿಗೆ ನಿಮ್ಮ ಆಗ್ರಹ ಏನು ಸರ್? ಹಾಗಾದ್ರೆ ಈ ಹೋರಾಟದ ಮುಖಾಂತರ ಏನ್ ಸಂದೇಶ ಕೊಡ್ತಾ ಇದ್ದೀವಿ? ರಾಜ್ಯಪಾಲರಿಗೆ ಹೇಳ್ತಾ ಇದ್ದೀವಿ, ನೀವು ಹಿಂದಿ ಸಾಮ್ರಾಜ್ಯಶಾಹಿಗಳ ಪರವಾಗಿ ನಿಲ್ಲೋದಾದ್ರೆ ರಾಜ್ಯಪಾಲರೇ, ನೀವು ಕರ್ನಾಟಕದಲ್ಲಿ ಇರಬೇಡಿ, ವಾಪಸ್ ಹೋಗಿ. ಯಾಕೆಂದ್ರೆ ಇವತ್ತು ಕರ್ನಾಟಕದಲ್ಲಿ ನೀವು ರಾಜ್ಯಪಾಲರಾಗಿತ್ಕೊಂಡು ಕನ್ನಡದ ಮಕ್ಕಳು ಪ್ರತಿ ವರ್ಷ ಲಕ್ಷಾಂತರ ಮಕ್ಕಳು ತ್ರಿಭಾಷಾ ಭಾಷೆ ವಿಚಾರವನ್ನ SSLCಯಲ್ಲಿ ಇಟ್ಕೊಂಡು ನಮ್ಮ ಮೇಲೆ ಬಲವಂತವಾದಂತ ನಿಮ್ಮ ಹಿಂದಿಯ ಹಕ್ಕನ್ನ ಚಲಾಯಿಸ್ಲಿಕ್ಕೆ ಹೋದಾಗ ಲಕ್ಷಾಂತರ ಮಕ್ಕಳು SSLC ಫೇಲ್ ಆದ್ರಲ್ಲ, ಅವ್ರ ಬಗ್ಗೆ ಯಾವತ್ತಾದ್ರೂ ಈ ರಾಜ್ಯಪಾಲರು ಮಾತಾಡಿಲ್ಲ. ಇವರು ಹಿಂದಿ ಭಾಷಾ ಪ್ರೀತಿ ಇದ್ರೆ ನಿಮ್ಮ ಉತ್ತರ ಭಾರತದ ಮಧ್ಯಪ್ರದೇಶದಲ್ಲಿ ಹೋಗಿ ಅಲ್ಲಿ ಹಿಂದಿ ಪ್ರೀತಿ ತೋರಿಸ್ರಿ, ಹಿಂದಿ ಪ್ರೇಮ ತೋರಿಸ್ರಿ. ನಿಮ್ಮ ಮಧ್ಯಪ್ರದೇಶ ದ್ವಿಭಾಷಾ ನೀತಿ ಇದೆ ರಾಜ್ಯಪಾಲರೇ, ಅಲ್ಲಿ ಹೇಳೋಕ್ ನಿಮಗೆ ಯೋಗ್ಯತೆ ಇಲ್ಲ. ಆ ಮುಖ್ಯಮಂತ್ರಿ ಪತ್ರ ಬರೆದು ಹೇಳಿ, ನಿಮ್ದು ದ್ವಿಭಾಷಾ ನೀತಿ ಇದೆಯಲ್ಲ, ನಾವು ಇಲ್ಲಿ ಕನ್ನಡವನ್ನ ಸೇರಿಸ್ಕೊಂಡು ತ್ರಿಭಾಷಾ ನೀತಿ ಮಾಡಿ ಅಂತ ಹೇಳಿ ರಾಜ್ಯಪಾಲರು ಮಧ್ಯಪ್ರದೇಶದ ಅವರ ರಾಜ್ಯಕ್ಕೆ ಹೇಳಿ. ಅದು ಬಿಟ್ಟು ಕರ್ನಾಟಕಕ್ಕೆ ಬಂದು ಕರ್ನಾಟಕ ಕನ್ನಡಿಗರು ಕೊಟ್ಟಂತ ರಾಜಭವನದ ವೈಭವದಿಂದ ಮೆರೆತಿರುವಂತ ರಾಜ್ಯಪಾಲರು
ಕರ್ನಾಟಕದ ವಿರೋಧಿ ಕೆಲಸವನ್ನ, ಕನ್ನಡ ವಿರೋಧಿ ಕೆಲಸವನ್ನ, ಕನ್ನಡಿಗರ ವಿರೋಧಿ ಕೆಲಸವನ್ನ ಮಾಡಿದ್ರೆ ಒಂದು ಕ್ಷಣ ಈ ರಾಜ್ಯಪಾಲರು ಕರ್ನಾಟಕದಲ್ಲಿ ಇರಬಾರ್ದು, ವಾಪಸ್ ಹೋಗ್ಬೇಕು. ಎಸ್, ಇದು ಅಂದ್ರೆ ರಾಜ್ಯಪಾಲರು ಸರ್ಕಾರದ ಮೇಲೆ ಒತ್ತಡವನ್ನ ಇರ್ತಾ ಇದ್ದಾರೆ, ಪತ್ರದ ಮುಖಾಂತರ ಮರುಪರಿಶೀಲನೆ ಮಾಡಿ ಸರ್ಕಾರದ ನಿರ್ಧಾರವನ್ನ ಅಂತೇಳಿ ಸೂಚನೆ ಕೊಡ್ತಾ ಇದ್ದಾರೆ. ಇದನ್ನ ವಾಪಸ್ ತಗೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯವನ್ನ ಬಿಟ್ಟು ರಾಜ್ಯಪಾಲರು ವಾಪಸ್ ಹೋಗ್ಬೇಕು ಅನ್ನೋ ಒಂದು ಒತ್ತಡವನ್ನ, ಒಂದು ಎಚ್ಚರಿಕೆಯನ್ನ ಈಗ ಕರ್ವೆ ಕೊಡ್ತಾ ಇರುವಂತದ್ದು. ಅಂದ್ರೆ ರಾಜ್ಯಪಾಲರು ನಿರ್ಧಾರ ತೆಗೆದುಕೊಂಡರೆ ಹೋದ್ರೆ ನಾವು ಲೋಕಭವನಕ್ಕೆ ಮುತ್ತಿಗೆಯನ್ನ ಕೂಡ ಹಾಕ್ತೀವಿ ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.